ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸೊ ವಾರ ಪೂರ್ತಿ ಆಫೀಸ್, ಮನೆ ಕೆಲಸ, ಮಕ್ಕಳು ಅಂತ ಬ್ಯುಸಿ ಆಗಿರ್ತೀವಲ್ವಾ. ಸೊ ಹಾಗಾಗಿ ಈ ಸಂಡೇ ದಿನ ಫ್ಯಾಮಿಲಿ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ನಮ್ಗೆ ಏನ್ ಕೆಲಸ ನೆನಪಾಗುತ್ತೆ ಅಂದ್ರೆ, ಮನೇಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಕೆಲ್ಸಗಳೇ ನೆನಪಾಗುತ್ತೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಮಕ್ಕಳ ಜೊತೆ ಅಂತ ಹೇಳಿ ಸ್ವಲ್ಪ ಔಟಿಂಗ್ ಹೋಗೋ ಪ್ಲಾನ್ ಇದೆ. ಸೊ ಔಟಿಂಗ್ ಹೋಗೋದಕ್ಕೆ ಮೊದಲು ಫಸ್ಟ್ ಮನೇಲಿ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಊಟ ಟಿಫನ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀನಿ. ಏನಿದು ಯಾರು ನೀನು? ಲಿಚಿ ಲಿಚಿ ಮಮ್ಮದು ಏನು ಮಮ್ಮದು? ಸೊ ನಾನಿಲ್ಲ ಅಡ್ಗೆ ಮನೆಗ್ ಬಂದ್ರೆ ಸಾಕು, ಮಕ್ಳು ನನ್ ಹಿಂದೆನೆ ಇರ್ತಾರೆ. ಅವ್ರ ತೀಟೆ ಅವ್ರ ಇದನ್ ಮಾಡ್ಕೊಂಡು ನಾನು ಸಹ ಕೆಲ್ಸ ಬೇಗ ಬೇಗ ಮುಗಿಸ್ಕೋಬೇಕು. ಸೊ ಮುಗಿಸ್ಕೊಂಡು ಅವ್ರನ್ನು ರೆಡಿ ಮಾಡಿ ನಾನು ಓಡೋಣ ಅಂತ ಅನ್ಕೊಂಡಿದ್ದೀನಿ. ಮಕ್ಳು ಮನೆಯಲ್ಲಿ ಇದ್ದಾಗ ಅಡ್ಗೆ ಮನೆ ಕೆಲಸ ಮಾಡೋದಂದ್ರೆ ಒಂದ್ ದೊಡ್ಡ ಚಾಲೆಂಜ್ ನನಗೆ. ಸೊ ಅಡ್ಗೆ ಮಾಡ್ತಾ ಇದ್ದಾಗ ಅಮ್ಮ ಅದೇನು ಇದೇನು ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ನನ್ನ ಅಟೆನ್ಷನ್ ನ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡೋದ್ರಲ್ಲಿ ಅವರು ನಂಬರ್ 1. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮತ್ತೊಮ್ಮೆ ಸ್ವಾಗತ. 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಬಂದು ವಿಡಿಯೋ ಆಗ್ತಲೆ ಅಂತ ಅನ್ಕೋಬೇಡಿ. ಸೊ ಬಿಕಾಸ್ ನನ್ನ ಶೆಡ್ಯೂಲ್ ಅಲ್ಲಿ ತುಂಬಾ ಕಮ್ಮಿ ಟೈಮ್ ಸಿಗ್ತಿದೆ. ಸೊ ಅದಕ್ಕೆ ವಿಡಿಯೋ ಮಾಡಕ್ ಆಗ್ತಿಲ್ಲ. ಸೊ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನನಗೆ ಫ್ರೀ ಟೈಮ್ ಸಿಗ್ತಿಲ್ಲ. ಸೊ ಫ್ರೀ ಟೈಮ್ ಸಿಕ್ಕಿದಾಗ ಎಲ್ಲಾದ್ರೂ ಆಚೆ ಹೋಗಿರ್ತೀವಿ, ಸಡನ್ ಪ್ಲಾನ್ ಆಗಿರುತ್ತೆ. ಸೊ ವಿಡಿಯೋ ಮಾಡಕ್ ಆಗ್ತಿಲ್ಲ. ಸೊ ಇವತ್ತು ಸ್ವಲ್ಪ ಔಟಿಂಗ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಮೊದಲು ಪೂರಿ ಸಾಕು. ಸೊ ಈಗ ನನ್ನ ಮಕ್ಳು ಕೇಳಿದ್ರು ಎಲ್ಲಾದ್ರೂ ಹೋಗೋಣ ಅಂತ ಕೇಳಿದ್ರು. ಸೊ ಎಲ್ಲಿ ಅಂತ ಕೇಳಿದಾಗ ಅಕ್ವೇರಿಯಂ ಪ್ಯಾರಡೈಸ್ ಹೋಗೋಣ ಅಂತ ಹೇಳ್ತಿದ್ರು ತುಂಬಾ ದಿನಗಳಿಂದ. ಸೊ ಅದಕ್ಕಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಅಕ್ವೇರಿಯಂ ಪ್ಯಾರಡೈಸ್ ಕರ್ಕೊಂಡು ಹೋಗೋಣ ಅಂತ ಮಕ್ಕಳನ್ನ. ಏನೋ ಕಲರ್ ಕಟ್ಟಿದ್ದಾರೆ, ಏನೋ ಫೀಲ್ ಇದೆ ನಮ್ಗೆ. ಸೊ ಅದಕ್ಕೆ ನೀರಲ್ಲಿ ನೆನ್ಸಿಟ್ಟಿದೀವಿ. ಸ್ವಲ್ಪ ಕಲರ್ ಏನಾದ್ರು ಬಿಡುತ್ತೆ ಅಂದ್ರೆ ನೀಟಾಗಿ ತೊಳೆದ್ಬಿಟ್ಟು ಹಾಕೋಣ ಅಂತ. ಸೊ ಹಸಿ ಬಟಾಣಿ ಅಂತ ಕೊಟ್ಟಿದ್ದಾರೆ ನನ್ನ ಅಂಗಡಿಯಲ್ಲಿ. ಎಷ್ಟು ಗ್ರೀನ್ ಇದೆ ನೋಡಿ. ಸೊ ಇದು ಮನೇಲಿರೋ ಬಟಾಣಿ ನೋಡಿ ಹಿಂಗಿದೆ. ಸೊ ಇದು ನನ್ನ ಪ್ರಕಾರ ಇದು ಕರೆಕ್ಟಾಗಿದೆ, ಏನು ಕಲರ್ ಮಾಡಿಲ್ಲ. ಸೊ ಇದು ಕಲರ್ ಮಾಡಿದ್ದಾರೆ ಅನ್ಸುತ್ತೆ, ಇಲ್ಲಾಂದ್ರೆ ಅದೊಂಥರ. ನಾನೊಂದು ವರ್ಷದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂತಿದೀನಿ ಈ ವಿಡಿಯೋದಲ್ಲಿ. ತುಂಬಾ ಜನ ಹೆಣ್ಮಕ್ಳಿಗೆ ಒಂದು ಕ್ವಶನ್ ರೇಸ್ ಇರುತ್ತೆ. ಸೊ ವರ್ಕಿಂಗ್ ವುಮೆನ್, ಆಫೀಸು ಮತ್ತೆ ಮನೇನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದಿರುತ್ತೆ. ಸೊ ಆ ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತೀನಿ ಅನ್ನೋದು ನಾನು ಈ ವಿಡಿಯೋದಲ್ಲಿ ನೋಡಿಸ್ತೀನಿ. ಸೊ ತರಕಾರಿ ಎಲ್ಲ ರಾತ್ರಿನೇ ರೆಡಿ ಮಾಡಿರ್ತಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಈಗ ಪೂರಿ ಸಾಗು ಮಾಡಕ್ ರೆಡಿನಾ ಜತೀಕ್ಷಾ? ಎಸ್ ರಿಚಿ ರೆಡಿನಾ? ಏನಕ್ಕೆ ರೆಡಿ ನೀನು? ಏನಲ್ಲಿ ತೀಟೆ ಕೆಲಸ ಮಾಡ್ತಿರೋದು ನೀನು? ತೀಟೆ ತಗೋ. ಸೊ ಈಗ ಬೇಗ ಟಿಫನ್ ರೆಡಿ ಮಾಡ್ಬೇಡ ಅಂತ ಮಾಡ್ತಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಹೇಳಿದ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಬೇಜಾರಾಗಿದೆ, ಸಾರಿ, ನಾನು ಯಾರಿಗೂ ಕಂಪ್ಯಾರಿಸನ್ ಆಗಿ ಯಾರ ಬಗ್ಗೆನೂ ಪಾಯಿಂಟ್ ಔಟ್ ಮಾಡಿ ಹೇಳ್ತಿಲ್ಲ. ಸೊ ನನ್ಗೆ ಏನ್ ಥಾಟ್ ಬಂತು ಅದನ್ನ ನಾನು ಶೇರ್ ಮಾಡ್ಕೊಂತಿದ್ದೀನಿ. ಸೊ ನಾರ್ಮಲ್ ಆಗಿ ವರ್ಕಿಂಗ್ ವುಮೆನ್ ಅಂದ್ರೆ ಆಫೀಸ್ ಕೆಲಸ, ಮನೆ ಕೆಲಸ, ಮನೇನೂ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕ್ವಶನ್ ಇರುತ್ತಲ್ವಾ. ಸೊ ಇವೆಲ್ಲಾನು ಬ್ಯಾಲೆನ್ಸ್ ಮಾಡೋದು ಅಷ್ಟೊಂದು ಈಸಿ ಅಂತೂ ಅಲ್ಲ. ಪ್ರತಿಯೊಂದು ಕೆಲ್ಸನೂ ನಮ್ಗೆ ಪರ್ಫೆಕ್ಟ್ ಆಗ್ಬೇಕು ಅನ್ನೋದು ಇಲ್ಲ, ಪ್ರೆಷರ್ ಅಲ್ಲಿ ಮಾಡ್ಬೇಕು ಅನ್ನೋದಿಲ್ಲ. ಪ್ರತಿಯೊಂದನ್ನು ನಾವು ಪ್ರತಿ ದಿವಸ ಪ್ಲಾನ್ ಮಾಡ್ತಾ ಹೋದ್ರೆ, ಇವತ್ತಿನ ಪ್ಲಾನು ನಿನ್ನೆನೆ ನಾನು ನೈಟ್ ಮಾಡಿದ್ದೆ. ಸೊ ಹಂಗಾಗಿ ನಾಳೆ ಪ್ಲಾನು ನಾನು ಇವತ್ತು ಪ್ಲಾನ್ ಮಾಡ್ಕೊಂಡ್ರೆ ಸೊ ನಾಳೆ ಈಸಿ ಆಗುತ್ತೆ. ಎಲ್ಲಾನು ಪರ್ಫೆಕ್ಟ್
ಮತ್ತೆ ಪ್ಲಾನ್ ಮಾಡೋದು ಒಂದೇ ಅಲ್ಲ. ಸೊ ಯಾವ ಕೆಲಸ ತುಂಬಾ ಇಂಪಾರ್ಟೆಂಟ್, ಯಾವ್ದಕ್ ಪ್ರಯಾರಿಟಿ ಕೊಡ್ಬೇಕು, ಯಾವ್ದಕ್ ಹೆಚ್ಚು ಕೊಡ್ಬೇಕು, ಯಾವ್ದಕ್ ಕಡಿಮೆ ಕೊಡ್ಬೇಕು ಅನ್ನೋದು ಪ್ಲಾನ್ ಮಾಡ್ಕೋಬೇಕು. ಸೊ ಸ್ವಲ್ಪ ಬೆಳಗ್ಗೆ ನಾವು ಹಿಂದಿನ ದಿವಸ ಮಾಡಿದ ಪ್ಲಾನ್ ನ ನಾವು ಬೆಳಗಿನ ಜಾವ ನೋಡ್ಕೊಂಡು ಅದನ್ನ ಫ್ಯಾಮಿಲಿ ಹೆಲ್ಪ್ ಮತ್ತೆ ಮಕ್ಕಳಿಗೂ ಟೈಮ್ ಕೊಡೋದಿರುತ್ತೆ. ಫ್ಯಾಮಿಲಿ ಹೆಲ್ಪ್ ಸಹ ತಗೋಬೇಕು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ಫ್ಯಾಮಿಲಿ ಹೆಲ್ಪ್ ಕಂಪಲ್ಸರಿ ಇರುತ್ತೆ. ಯಾಕಂದ್ರೆ ಒಬ್ಬರೇ ಮಾಡ್ತೀವಿ ಅಂತಾನು ಹೇಳಕ್ ಆಗ್ಬಾರ್ದು. ಯಾಕಂದ್ರೆ ನಮ್ ಹೆಲ್ತ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಳಿಗೂ ಟೈಮ್ ಕೊಡಬೇಕು, ಮನೆಯವ್ರಿಗೂ ಟೈಮ್ ಕೊಡ್ಬೇಕು. ಎಲ್ಲದನ್ನು ನಾವು ಈ ರೀತಿ ಬ್ಯಾಲೆನ್ಸ್ ಮಾಡೋದ್ರಿಂದ ಪ್ರತಿಯೊಂದು ಕೆಲ್ಸನೂ ಸ್ಮೂತ್ ಆಗಿ ಹೋಗುತ್ತೆ. ಮತ್ತೆ ಹೆಲ್ಪ್ ಕೇಳೋದ್ರಿಂದ ಕೂಡ ಅದು ಒಂಥರ ಸ್ಮಾರ್ಟ್ ಡಿಸಿಷನ್. ಸೊ ಇದರಿಂದ ನಿಮ್ಗೆ ರಿಲೇಶನ್ಶಿಪ್ ಬಾಂಡಿಂಗ್ ಸಹ ಚೆನ್ನಾಗಿ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನನ್ಗೆ. ಸೊ ಈಗ ಬೇಗ ಟೈಮ್ ಆಯ್ತು ಅಂತ ಹೇಳಿ ಟಿಫನ್ಗೆ ರೆಡಿ ಮಾಡ್ಕೊಂತಿದೀವಿ. ಸೊ ಬಿಕಾಸ್ ಟಿಫನ್ ರೆಡಿ ಆಗುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಒಂದ್ ಸ್ವಲ್ಪ ಕಲರ್ಸ್ ಕೊಟ್ಟು ಒಂದ್ ಪೇಪರ್ ಕೊಟ್ಟು ಡ್ರಾಯಿಂಗ್ ಮಾಡಿ ಅಂತ ಹೇಳಿ ಕೊಟ್ಟಿದೀನಿ. ಇಲ್ಲಾಂದ್ರೆ ಅವ್ರಂತೂ ಸುಮ್ನೆನೆ ಕುತ್ಕೊಳ್ಳೋದಿಲ್ಲ ಒಂದು ನಿಮಿಷನು. ಸೊ ನಾನು ಹಿಂದೆನೆ ಇರ್ತಾರೆ ಅಂದ್ಬಿಟ್ಟು ಈ ತರ ಮಾಡಿದೀನಿ. ಸೊ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳಿಗೆ, ಡ್ರಾಯಿಂಗ್ ಮಾಡೋದು, ಕಲರಿಂಗ್ ಮಾಡೋದು, ಪೇಂಟ್ ಮಾಡೋದು ಅನ್ನೋದಕ್ಕೋಸ್ಕರ ಇದನ್ನ ಕೊಟ್ಟು ಕುಳಿಸಿದೀನಿ. ಸೊ ನನಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ. ಸೊ ಅಷ್ಟರಲ್ಲಿ ನಾವು ಬೇಗ ಪ್ರಿಪೇರ್ ಮಾಡ್ಕೊಂಡ್ ಬಿಡೋಣ. ಟಿಫನ್ ಪೂರಿ ಸಾಗು ಮಾಡ್ಕೋಬಿಟ್ಟು ನಾನು ಸ್ವಲ್ಪ ಬೇಗ ರೆಡಿ ಆಗ್ಬೇಕು, ಇಲ್ಲಾಂದ್ರೆ ಟೈಮ್ ಆಗೋಗುತ್ತೆ. ಆಲ್ರೆಡಿ 11 o'clock ಆಗೋಗಿದೆ. ಈ ತರ ಮಕ್ಕಳಿಗೆ ಕೊಟ್ಟಿ ಕುಳಿಸೋದ್ರಿಂದ ಅವರು ಒಂದು ಹೊಸದನ್ನ ಕಲಿತಾರೆ. ಅವ್ರ ಕೈಯಾರೆ ಅವ್ರು ಮಾಡೋದನ್ನ ಅವ್ರು ಪ್ರಾಕ್ಟಿಕಲ್ ಆಗಿ ಕಲಿಯೋದು ಸಹ ಇರುತ್ತೆ. ಅವ್ರ ಇಮ್ಯಾಜಿನೇಷನ್ ತಕ್ಕಂಗೆ ಅವರು ಡ್ರಾಯಿಂಗ್ ಬಿಡಿಸೋದಿರುತ್ತೆ. ಸೊ ಅದೆಲ್ಲ ನೋಡೋದು ತುಂಬಾ ಖುಷಿ ಆಗುತ್ತಲ್ಲ. ಇವೆಲ್ಲ ನನ್ಗೂ ಒಂದ್ ಸ್ವಲ್ಪ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ. ಸೊ ಹಂಗಾಗಿ ಅವ್ರನ್ನ ನೋಡ್ದಾಗೆಲ್ಲ ಪ್ರತಿ ಸತಿ ನಾನು ಒಂಥರ ಖುಷಿ ಆಗತ್ತೆ ಮನ್ಸಲ್ಲಿ. ಸೊ ಅಷ್ಟ್ರಲ್ಲಿ ಟಿಫನ್ ರೆಡಿ ಆಗಿತ್ತು. ನಮ್ಮ ಮಾವ ನಾನ್ ರೆಡಿ ಮಾಡ್ತೀನಿ ಹೋಗಮ್ಮ, ಮಿಕ್ಕಿದ್ದು ನೀನ್ ರೆಡಿ ಆಗೋಗು ಅಂತ ಹೇಳಿ ಕಳ್ಸೋದು. ರೆಡಿ ಆಗ್ಬಿಟ್ಟು ನಾವು ಟಿಫನ್ ಮಾಡ್ಕೊಂಡು ಹೊರಗ್ ಬಂದ್ವಿ. ಸೊ ನೋಡಿ, ಸೊ ಅಕ್ವೇರಿಯಂ ಪ್ಯಾರಡೈಸ್ ಬಂದ್ಬಿಟ್ವಿ. ಸೊ ಬಂದಿದ ತಕ್ಷಣ ನನ್ ಮಗಳು ಕೇಳಿದ್ದು, ನೋಡಮ್ಮ ಅಲ್ಲಿದೆ ಮೌಮೇಡ್, ಇಲ್ಲಿದೆ ಮೌಮೇಡ್ ಅಂತ ನೋಡಿಸ್ತಿದ್ಲು. ಒಳಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಅದನ್ನ ಒಳಗೆಲ್ಲ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಹೊರಗಿಂದ ನೋಡೋದಕ್ಕೂ ಸಹ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಖಂಡಿತವಾಗೂ ಇದನ್ನ ವಿಸಿಟ್ ಮಾಡಿಸಿ ನೀವು. ಸೊ ವೀಕೆಂಡ್ ಅಲ್ಲಿ ಒಂದು ಬೇರೆ ರೇಟ್ಸ್ ಇರುತ್ತೆ, ವೀಕ್ ಡೇಸ್ ಅಲ್ಲೂ ಆಫರ್ಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಆಫ್ ಫಿಶಸ್ ಇದೆ. ತುಂಬಾ ನಾವು ಮರ್ಮೇಡ್ ಶೋನ ನನ್ಗೆ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಬಿಕಾಸ್ ನನ್ ಬ್ಯಾಟ್ರಿ ಲೋ ಇರೋದ್ರಿಂದ ನಾನು ಈ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ. ಪ್ಲೀಸ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋದಲ್ಲಿ